ಸೊ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಪಾನಿಪುರಿ ಇವಾಗ ರೆಡಿಯಾಗಿದೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪಾನಿಪುರಿ. ಬನ್ನಿ ನೋಡೋಣ ಅದನ್ನು ಯಾವ ರೀತಿ ಮಾಡೋದು ಅಂತ. ಪಾನಿಪುರಿ ಸ್ಟಫಿಂಗನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ನಾವು ಕಡಲೆಕಾಳನ್ನು ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಹುಣಸೆಹಣ್ಣನ್ನು ಕೂಡ ನಾವು ಸ್ವಲ್ಪ ಹೊತ್ತು ನೆನೆ ಇಡಬೇಕಾಗುತ್ತೆ. ಪಾನಿಪುರಿಗೆ ಬೇಕಾದಂತಹ ಆಲೂ ಸ್ಟಫಿಂಗಿಗೆ ನಾವು ಒಂದು ಕುಕ್ಕರ್ನಲ್ಲಿ ಆಲೂಗಡ್ಡೆ, ಮೊದಲೇ ನೆನೆಸಿಟ್ಟಂತಹ ಕಡಲೆಕಾಳನ್ನು ನೀರು ಹಾಕಿ 3 ವಿಸಿಲ್ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೊಳ್ಬೇಕಾಗುತ್ತೆ. ಒಂದು ಸೈಡಲ್ಲಿ ಆಲೂಗಡ್ಡೆ ಬೇಯೋವರೆಗೂ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಚಾಪ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ನಾವು ಪಾನಿಪುರಿಗೆ ಬೇಕಾದಂಥ ಪಾನಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ಮನೆಯಲ್ಲಿಯೇ ರೆಡಿ ಮಾಡಿಕೊಂಡಂತಹ ಹಸಿ ಖಾರದ ಪೇಸ್ಟನ್ನು ಕೂಡ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಅಲ್ಲಿ ಸೇರಿಸಬೇಕು. ಇದೆಲ್ಲವನ್ನು ನಾವಿವಾಗ ರುಬ್ಕೊಂಡು ಬರೋಣ. ಸೊ ನೀವಾಗ ನೋಡ್ತಾ ಇರ್ಬೋದು, ನಾವು ಅದನ್ನು ಜಾರಲ್ಲಿ ರುಬ್ಕೊಂಡು ಬಂದಾಗಿದೆ. ಸೊ ಇವಾಗ ರುಬ್ಬಿರುವಂಥ ಮಿಕ್ಸರನ್ನು ನೀವು ಒಂದು ಜರಡಿ ಹಿಡಿದು ಕೇವಲ ನೀರನ್ನು ಮಾತ್ರ ತಕ್ಕೋಬೇಕಾಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಆಮ್ಚೂರ್ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಮೊದಲೇ ನೆನೆಸಿಟ್ಟಂತಹ ಹುಣಸೆ ಹುಳಿಯನ್ನು ಕೂಡ ಅದಕ್ಕೆ ನಾನು ಇವಾಗ ಸೇರಿಸ್ತೀನಿ. ಅದಕ್ಕೆ ನೀವು ಬೆಲ್ಲ ಕೂಡ ಸೇರಿಸ್ಬೋದು. ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲೂಗಡ್ಡೆ ಹಾಗೂ ಕಡಲೆಕಾಳು ಇವಾಗ ಬೆಂದಾಗಿದೆ. ಸೊ ಇವಾಗ ನಾನು ಅದನ್ನು ಒಂದು ಜಾರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವಾಗ ನಾವು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಆಲೂ ಸ್ಟಫಿಂಗನ್ನು ಮಾಡಲಿಕ್ಕೆ ನಾನು ಆಲೂಗಡ್ಡೆ ಹಾಗೂ ಕಡಲೆಕಾಳುಗಳನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇವಾಗ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಹಾಗೆ ರುಬ್ಕೊಂಡಂತಹ ಖಾರದ ಪೇಸ್ಟನ್ನು ಕೂಡ ನಾನು ಅದಕ್ಕೆ ಸೇರಿಸ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಪೂರಿಯನ್ನು ಕರಿಲಿಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ನಾನಿಲ್ಲಿ ಪಾನಿಪುರಿಯನ್ನು ಮಾಡಲಿಕ್ಕೆ ರೆಡಿಮೇಡ್ ಪೂರಿಗಳನ್ನು ತೊಗೊಂಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಪಾನಿಪುರಿ ಇವಾಗ ರೆಡಿಯಾಗಿದೆ. ನಿಮಗೇನಾದರೂ ಈ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.